ನಮಸ್ಕಾರ ಎಲ್ಲರಿಗೂ ಇವತ್ತು ಮತ್ತೊಮ್ಮೆ ನಿಮಗೆ ಭಾಳ ಮಸ್ತಾಗಿರುವಂತಹ ಮಿರ್ಚಿ ವಡ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಆದ್ರೆ ಈ ಸಲ ಮತ್ತಷ್ಟು ಡಿಫ್ರೆಂಟ್ ಆಗಿ ಅದಕ್ಕಿಂತ ಟೇಸ್ಟಿಯಾಗಿ ನಿಮ್ಗೆ ಈ ಮಿರ್ಚಿ ವಡ ತೋರಿಸ್ಕೊಡಕತ್ತೀವಿ. ಹಾಗಾದ್ರೆ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಆಗಿಬಿಡ್ರಿ. ಭಾಳ ಮಸ್ತಾಗಿರುವಂತಹ ಮಿರ್ಚಿ ವಡ ನೋಡು, ಹಾಗೆ ಗಂಟೆನೂ ಬಾರಿಸ್ಬಿಡ್ರಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಒಂದು ಸಲ ಗರ್ರ ಅನ್ಸ್ಕೊಂಡು ಬರ್ರಿ, ದಮ್ಮಗೆ ಉಳಿಯೋಲಕ್ಕೆ ಹಂಗೆ ಬರ್ರಿ ನೀವು ತೊಗೊಂಡ. ಆಮೇಲೆ ಅದಕ್ಕೆ ನೀವೇನು ಮಾಡಿರಿ, 1 ಟೀ ಸ್ಪೂನಷ್ಟು ಧನಿಯಾ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿರಿ. ಅದಾದ ನಂತರ ಸ್ವಲ್ಪ ಕಾಳು ಮೆಣಸುಗಳನ್ನ ಹಾಕಿರಿ. ಸಣ್ಣ ಹುಡುಗರು ಕೊಡೋರಿದ್ರೆ ಕಡಿಮೆನ ಹಾಕಿರಿ. ಆಮೇಲೆ ಇದನ್ನು ನೀವು ಗಿರ್ರ ಅಂಥೇಳಿ ಅನಿಸಿದಾದ್ಮೇಲೆ ಅದ ಮಿಕ್ಸರ್ ಜಾರ್ದಾಗ ನಾವು ಶೇವನ್ನ ಹಾಕ್ಬೇಕ್ರಿ. ಶೇವ್ ಹಾಕ್ರಿ, ಪರ್ಸನ ಹಾಕ್ರಿ, ಏನು ಬೇಕಾದ ಹಾಕ್ರಿ, ಘಾಟಿ ಹಾಕ್ರಿ, ಒಟ್ಟು ಯಾವ್ದು ಸಿಗುತ್ತಾವ್ರಲ್ಲ ಅವನ್ನ ನೀವು ಸೇರಿಸ್ರಿ. ಅದಾದ್ಮೇಲೆ ಸಣ್ಣ ಸೇವ್ ಇರ್ತಾವ್ರಲ್ಲ ಅವನು ಹಾಕ್ಬೋದ್ರಿ. ಒಂದು ಅರ್ಧ ಕಪ್ಪಷ್ಟು ಸಣ್ಣ ಸೇವನ್ನ ಹಾಕಿದ್ದೀವಿ. ಅದಾದ್ಮೇಲೆ ಅದನ್ನೇನು ಮಾಡಿದ್ರಿ, ಒಮ್ಮೆ ಬರೋಬ್ಬರಿಯಾಗಿ ಡ್ರನ್ ಅನಿಸಿ ಬಂದ್ರಿ ಅಂತಂದ್ರೆ ಮಸ್ತಾಗಿ ಈ ರೀತಿಯಾಗಿ ಪುಡಿಯಾಗಿ ಬಂದಿರ್ತೈತಿ. ಇದನ್ನು ಒಂದು ಪ್ಲೇಟ್ನಾಗ ನೀವು ತಕ್ಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ಕೈಲೇ ಒಂದು ಸಲ ಮಿಕ್ಸ್ ಮಾಡಿರಿ. ಆಮೇಲೆ ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಈಟ ಹಾಕಿರಿ. ಉಪ್ಪು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಅದಾದ ನಂತರ ಕೆಂಪು ಖಾರದ ಪುಡಿಯನ್ನು ನೀವು ಇದ್ರಾಗ ಸೇರಿಸ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಬಿಡ್ರಿ. ಭಾಳ ಚಲೋತಂಗೆ ಆಗುವಂತಹ ಒಂದು ಮಸಾಲೆ. ಈ ಮಸಾಲೆಯನ್ನು ತುಂಬಿ ಮಾಡಿದ್ರಿ ಅಂತಂದ್ರೆ ಎಂದು ಮರೆಯಂಗಲ್ರಿ, ಅಷ್ಟು ಚಲೋ ಆಗುವಂತಹ ಬಜ್ಜಿ ನಿಮ್ಗಂತೂ ಸಿಗೋದು ಗ್ಯಾರಂಟಿ ರೀ. ಅದು ಈ ದಿನದಾಗ ತಿನ್ನಕ್ಕೆ ಏಕದಮ್ ಪದ್ದಸಿರಿ ಅಂದ್ರೆ ಪದ್ದಸಿರಿಯಾಗಿ ಸಿಗ್ತಾವೆ. ಈಗ ನೋಡ್ರಿ, ಈ ಒಂದು ಮಿಕ್ಸ್ಚರ್ ಏನು ಸ್ಟಫಿಂಗ್ ಐತಿರಲ್ಲ, ಇದು ಈ ರೀತಿ ಅಂಟ್ಕೋಬೇಕು. ಇಲ್ಲ ಅಂತಂದ್ರೆ ಏನು ಮಾಡಿ, ಸ್ವಲ್ಪ ನೀರನ್ನು ಹಾಕಿ ಚಂದಂಗೆ ಅದನ್ನು ನೀವು ಈ ರೀತಿ ಕಲಿಸಿ ಇಟ್ಕೊಂಡ್ರೆ ಭಾಳ ಈಸಿಯಾಗಿ ನೀವು ಮೆಣಸಿಕಾಯಿ ಒಳಗೆ ತುಂಬೋದ್ರಿ. ಅದಕ್ಕೆ ಈ ಬಜ್ಜಿ ಮೆಣಸಿಕಾಯನ್ನ ನಾವು ಇಟ್ಕೊಂಡಿದ್ದೀವಿ ರೀ. ಇವನ್ನ ಏನು ಮಾಡಿರಿ, ಈಗ ಒಂದು ಸ್ವಲ್ಪ ಎಲ್ಲ ಮೆಣಸಿಕಾಯಿಗಳನ್ನ ತೊಗೊಂಡು ಆದ್ಮೇಲೆ ಅದನ್ನು ಚಾಕುಯಿಂದ ಈ ರೀತಿಯಾಗಿ ನಡಬಾರ್ದು ಸೀಳಿ, ಆಮೇಲೆ ಅದರೊಳಗಿರುವಂತಹ ಮೆಣಸಿನ ಬೀಜ ಆಮೇಲೆ ನಾರ ಏನದಾವ್ರಲ್ಲ ಅವನ್ನೆಲ್ಲ ತೆಗೆದು ಬಿಡಬೇಕಾಕೈತ್ರಿ. ಗೊತ್ತಾತ್ರಿಲ್ಲ? ಹಿಂಗೆ ನೀವು ಏನು ಮಾಡಿರಿ, ಮೊದಲಿಗಿನ ಎಲ್ಲ ಮೆಣಸಿಕಾಯಿಗಳನ್ನ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಅದರೊಳಗೆ ಈ ಒಂದು ಎಲ್ಲ ಮಸಾಲೆಯನ್ನು ತುಂಬಾಕ ಈಸಿ ಆಗ್ತೈತ್ರಿ. ಗೊತ್ತಾತ್ರಲ್ಲ? ಆಮೇಲೆ ಈಗ ಇಟೀಟ ನೋಡ್ಕೊಂಡು ಈ ಮೆಣಸಿಕಾಯಿ ಒಳಗೆ ಮಸಾಲೆಯನ್ನು ತುಂಬ್ರಿ. ಆಮೇಲೆ ಅದೊಂದು ಏನು ಮಿಕ್ಸ್ಚರ್ ಮಸಾಲೆ ಇತ್ತಿರಲ್ಲ, ಏಕದಮ್ ಪದ್ದಸಿರಿ ಅನಿಸ್ತತ್ರಿ. ನಿಮಗೆ ಭಾಳ ಭಾರಿ ಅನಿಸ್ತತ್ರಿ. ನೀವು ಎಂದೂ ಈ ಮಿರ್ಚಿ ವಡ ತಿಂದಿಲ್ಲ ಅಂತಂದ್ರೆ ಒಂದು ಸಲ ರೀ ನೀವು ತಪ್ಪಲಾರ್ದ ಟ್ರೈ ಮಾಡಬೇಕ್ರಿ. ಹಿಂಗೆ ಎಲ್ಲ ಮೆಣಸಿಕಾಯಿಗಳನ್ನ ನೀವು ತುಂಬಿ ಇಟ್ಕೊಳ್ಬೇಕಾಗತ್ರಿ. ಮುಂದಕ್ಕೆ ಏನು ಮಾಡಿರಿ, ಒಂದು ಬೌಲ್ದಾಗ 1.5 ಕಪ್ಪಷ್ಟು ಕಡಲೆ ಹಿಟ್ಟು ಅಥವಾ ಬೇಸನನ್ನು ತೊಗೊರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ರಿ. ಆಮೇಲೆ ಅರಿಶಿನ ಪುಡಿಯನ್ನು ಹಾಕಿರಿ. ಅದಾದ ನಂತರ ಐಜ್ವಾನ್ ಸ್ವಲ್ಪ ಹಾಕಿರಿ, ಭಾಳ ಏನು ಬೇಕಾಗಿಲ್ಲ, ಸ್ವಲ್ಪ ಐಜ್ವಾನ್ ಹಾಕಿ ಚೆಂದಾಗಿ ಒಮ್ಮೆ ಹಂಗೆ ಮಿಕ್ಸ್ ಮಾಡಿರಿ. ಇದಾದ ನಂತರ ನೆಕ್ಸ್ಟ್ ಇದಕ್ಕೆ ನಾವು 1 ಕಪ್ಪಷ್ಟು ನೀರನ್ನು ಸೇರಿಸಾಕತ್ತೀವಿ ರೀ. ಮತ್ತು ಕಡಿಮೆ ಇದ್ರೆ ಹೆಚ್ಚಾಕಕ್ಕೆ ಬರ್ತೈತಿ. ಮೊದಲಿಗೆ 1 ಕಪ್ಪಷ್ಟು ಇರಲಿ, ಅಷ್ಟೇ ಹಿಟ್ಟೊಳಗೆ ಅದನ್ನು ಚಲೋತ್ನಂಗೆ ಬೀಟ್ರ್ ತೊಗೊಂಡು ಗಾರ 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 ಅಂಥೇಳಿ ಬೀಟ್ ಮಾಡ್ತಿದ್ರೆ ಮಾಡಿರಿ. ಇಲ್ಲ ಕೈಯಿಂದ ಮಾಡ್ತಂದ್ರೆ ಹಂಗಾರೆ ಮಾಡಿ ಸಾಕ್ರಿ. 1 ಕಪ್ ಅಷ್ಟು ಬರೋಬ್ಬರಿ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಈಸಿ ಆಗಲಿ ಅಂತ ಏನು ಮಾಡಿರಿ, ಒಂದು ಗ್ಲಾಸ್ದಾಗ ಇಟ್ಕೊಂಡ್ಬಿಡ್ರಿ. ಒಂದು ಟಿಪ್ ಅಂದ್ರೂ ತಪ್ಪಾಗಂಗಿಲ್ಲ ರೀ. ಎಲ್ಲ ಮೆಣಸಿಕಾಯಿಗಳನ್ನ ಗ್ಲಾಸ್ನಾಗಿಂದ ಎದ್ದದು ಎಣ್ಣೆ ಒಳಗೆ ಕರಿದು ಈಸಿ ಆಕತ್ತಿಲ್ರಿ. ಆಮೇಲೆ ಮಸಾಲೆ ಆ ಕಡೆನೂ ಆಗಂಗಿಲ್ಲ, ಬರೋಬ್ಬರಿಯಾಗಿ ಅಲ್ಲೇ ಕುಂತಿರ್ತೈತಿ. ಮತ್ತು ಮೆಣಸಿನ್ಕಾಯಿ ಒಳಗಿಂದೂ ಚಲೋತ್ತಂಗಿನ ಎಣ್ಣೆ ಕರಿಯುವಾಗ ಬೇಯ್ತೈತಿ. ತಿಳಿತಿರಲ್ಲ? ಈಗ ಒಂದೊಂದು ಎಣ್ಣೆಗ ಚಲೋತ್ತಂಗೆ ಹಾಕಿ ಕರಿದು ಬರೋಬ್ಬರಿಯಾಗಿ ತೆಗೆದು ಇಷ್ಟ ಕೆಲಸ ರೀ. ಇದು 1ನೇ ಬ್ಯಾಚ್ ನಿಮಗೆ ಹೆಂಗೆ ತೋರ್ಸಾಕತ್ತೀವಿ, ಮತ್ತು ನಿಮಗೆ ಬರೋಬ್ಬರಿಯಾಗಿ ಇನ್ನೊಮ್ಮೆ ತೋರಿಸ್ತೀವಿ ರೀ ಮುಂದೆ. ತಿಳಿತಿರಲ್ಲ? ಒಂದು ಗುಳ್ಳೆಲ್ಲ ಕಡಿಮೆ ಆಗತ್ತಿರ್ತಾವೆ. ಬಹಳ ಚಲೋತ್ನಂಗೆ ಬಹಳ ಮಸ್ತಾಗಿ ಈ ಒಂದು ಬಜ್ಜಿ ಅಥವಾ ಮಿರ್ಚಿ ವಡ ರೆಡಿಯಾಗಿ ಬರ್ತಾವೆ ರೀ. ನಿಮಗೆ ಆಗಲೇ ಹೇಳ್ದಂಗೆ ಭಾಳ ಸಿಂಪಲ್ ಮೆಥಡ್ ಐತ್ರಿ, ಆದ್ರೆ ಭಾಳ ಟೇಸ್ಟಿ ಇರ್ತೈತೆ ರೀ. ಬ್ಯಾಟ್ರ್ ಅಥವಾ ಹಿಟ್ಟು ಏನೈತೆ ಗ್ಲಾಸ್ನಾಗ ಅದ್ರಾಗ ಈ ರೀತಿ ಮೆಣಸಿಕಾಯಿ ಒಂದು 2 ಸಲ ಹಿಂಗೆ ಎದ್ದು ತೆಗೆದು ಕಾದಿರುವಂತಹ ಎಣ್ಣೆ ಒಳಗೆ ಹಾಕಿರಿ. ಎಣ್ಣೆ ಫಸ್ಟಿಗೆ ಚಲೋತ್ನಂಗೆ ಕಾದಿರಬೇಕು. ಆಮೇಲೆ ನೀವು ಬಜ್ಜಿಗಳನ್ನ ಬಿಟ್ಟು ಸ್ವಲ್ಪ ಸಣ್ಣ ಮಾಡಿದ್ರೆ ನಡಿತೈತ್ರಿ ಉರಿ. ಮುಂದಕ್ಕೆ ನಿಮಗೆ ಗೊತ್ತಾಯ್ತಿಲ್ಲ, ಹಿಂಗೆ ಎಲ್ಲ ಬಜ್ಜಿಗಳನ್ನ ಒಂದಾದ್ಮೇಲೆ ಹಿಂಗೆ ಎಣ್ಣೆ ಒಳಗೆ ಕರೆದು ತೆಗಿಬೇಕಾಗತ್ರಿ. ಭಾಳ ಮಸ್ತಾಗಿ ಭಾಳ ಸಿಂಪಲ್ಲಾಗಿ ಬಂದಾವು, ಆದ್ರೆ ಒಳಗೆ ಭಾಳ ಚಂದ ಇರ್ತೈತಿ. ನಿಮಗೆ ಮತ್ತೆ ಮುಂದೆ ನೋಡ್ತೀರಿ. ಏಕದಮ್ ಪದ್ದಸಿರಿಯಾಗಿರುವಂತಹ ಈ ಒಂದು ಬಜ್ಜಿಗಳು ಈ ಮಳೆಗಾಲ ಟೈಮ್ದಾಗ ಮಾಡೋದು ಮಿಸ್ ಮಾಡಿರಿ ಅಂತಂದ್ರೆ ನೀವು ಭಾಳ ಚಲೋ ಅಂತ ರೆಸಿಪಿ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿ ಅರ್ಥ ರೀ. ಹಿಂಗೆ ಎಲ್ಲ ಈ ಒಂದು ಮಿರ್ಚಿ ವಡ ಅಥವಾ
ಈ ಮಿಕ್ಸ್ಚರ್ ಸ್ಟಫಿಂಗ್ ಬಜ್ಜಿಗಳನ್ನು ಮಿಸ್ ತಪ್ಪಲಾರ್ದ ಮಾಡ್ಕೊರಿ. ಭಾಳ ಮಸ್ತಾಗಿದಾವೆ. ನಾವು ನಿಮಗೆ ಗ್ಯಾರಂಟಿಲೇ ಹೇಳ್ತೀವಿ ರೀ, ಟೇಸ್ಟ್ ಅಂತರೂ ಏಕದಮ್ ಪದ್ಧತಿ ಭಾಳ ಸಾಫ್ಟ ಭಾಳ ಮಸ್ತಾಗಿ ಆಗಿರ್ತಾವೆ. ಹಿಟ್ಟನ್ನು ನೀವು ಕಲಸೋವಾಗ ಗರ 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 ಅಂತ ಹೇಳಿ ತಿರುಗಿಸೋದು ಮರ್ಯಾಕೆ ಹೋಗಬೇಡ್ರಿ, ಅದೊಂದು ನೆನಪಿಟ್ಕೊರಿ. ಆಮೇಲೆ ಒಳಗೂ ಮಸಾಲೆ ನೋಡ್ಬೋದು ಬರೋಬ್ಬರಿಯಾಗಿ ಕುಂತಿರ್ತೈತಿ, ಭಾಳ ಚಂದ ಬಂದಾವೆ. ಹಾಗಾದ್ರೆ ತಪ್ಪಲಾರ್ದ ಟ್ರೈ ಮಾಡಿರಿ. ಈ ಒಂದು ಬಜ್ಜಿ ಹೆಂಗೆ ಬಂದಿದ್ದು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ.